ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಆರ್ಎಸ್ಎಸ್ ಜಿಲ್ಲಾ ಮುಖಂಡರು ಮತ್ತು ಮರಾಠ ಸಮಾಜದ ಜಿಲ್ಲಾಧ್ಯಕ್ಷರು, ಅಥಣಿ ತಾಲೂಕು ಬಿಜೆಪಿ ಮುಖಂಡರು ಶ್ರೀ ಮಾರುತಿ ಸಿದ್ದ ಮೋಹಿತೆ, ಮರಾಠ ಸಮಾಜದ ಶ್ರೀ ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ನಮ್ಮ ಸಮಾಜಕ್ಕೆ ನಿಮಗೆ ಅಭಿನಂದನೆಗಳು. ಮರಾಠ ಸಮಾಜಕ್ಕೆ ಈ ವರ್ಷ ನೀವು ಬೆಂಬಲವಾಗಿ ನಿಲ್ಲಬೇಕು ಮತ್ತು ನೌಕರಿ ಆರ್ಥಿಕ ನಮ್ಮ ಸಮಾಜಕ್ಕೆ ಸೌಲಭ್ಯಗಳು ಒದಗಿಸಬೇಕು ಎಂದು ಹೇಳಿದರು. ಇದೇ ರೀತಿ ನಮಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಿ. ಇದೇ ರೀತಿ ಇವರಿಗೆ ತುಂಬು ಅಭಿನಂದನೆಗಳು. ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು. ಆರ್ಥಿಕ ಪರಿಸ್ಥಿತಿ ಹಾಗೂ ಮರಾಠ ಸಮಾಜಕ್ಕೆ ಒಂದು ಬೆಂಬಲವಾಗಿ ನಿಂದಿರಬೇಕು ಅಂತ ಒಂದು ವಿನಂತಿಸ್ಕೊಳ್ತೀನಿ. ಯಾಕೆಂದರೆ ಮರಾಠ ಸಮಾಜದಲ್ಲಿ ನೌಕರಿನೂ ಸಿಗ್ತಾ ಇಲ್ಲ, ಉದ್ಯೋಗ ಇಲ್ಲವಲ್ಲ, ಅಗ್ರಿಕಲ್ಚರ್ ತುಂಬ ಕಷ್ಟ ಇದೆ. ಸೊ ಅದಕ್ಕೆ ಅವರಿಗೆ ವಿನಂತಿಸ್ತೀನಿ. ಇದೇ ರೀತಿ ಕರ್ನಾಟಕದಲ್ಲಿ ಮರಾಠ ಸಮಾಜ ಇದ್ದಂಥ ಎಲ್ಲರೂ ಬೆನ್ನೆಲುಬಾಗಿ ನಿಂತಿದ್ದಾರೆ. BJPಗೆ ಸೇರ್ಕೊಂಡಿದ್ದಾರೆ ಎಷ್ಟೋ ಜನ. ನೀವು ಕೂಡ ಮರಾಠ ಸಮಾಜಕ್ಕೆ ಇನ್ನೊಂದು ವಿಶೇಷವಾಗಿ ಗಮನ ಕೊಡಬೇಕಂತ ವಿನಂತಿಸ್ತಿದ್ದೀನಿ ಯಡಿಯೂರಪ್ಪನವ್ರಿಗೆ. ಇನ್ನೊಂದು ವಿಷಯವೇನೆಂದರೆ, ಇವಾಗ ಥರ್ಡ್ ಬಿ ಗ್ರೂಪ್ ಇದೆ, ಮರಾಠ ಸಮಾಜದಲ್ಲಿ 2A ವರ್ಗಕ್ಕೆ ಸೇರಿಸಬೇಕಾಗಿ ವಿನಂತಿಸ್ಕೋತಿದೆ ಕರ್ನಾಟಕ ಸಮಾಜ ವತಿಯಿಂದ. ಅದಕ್ಕೆ ಮರಾಠ ಸಮಾಜ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ. ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ. ನೇರ ನೇಮಕಾತಿ. ವಿದ್ಯಾರ್ಹತೆ 5ರಿಂದ SSLC, PUC ಪಾಸ್ ಅಥವಾ ಫೇಲ್. ವಯೋಮಿತಿ 18ರಿಂದ 35 ವರ್ಷ ಆಗಿರಬೇಕು. ವೇತನ ಅವರಿಗೆ 10,000ದಿಂದ 25,000ವರೆಗೂ ಇರುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಹೋಮ್ ನರ್ಸಿಂಗ್ 8792264665 ಈ ನಂಬರ್ಗೆ ಸಂಪರ್ಕಿಸಿ. ಮತ್ತೊಂದು ನಂಬರ್ 8792264676.